ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡುವುದು ಅಂತ ಹೇಳಿಕೊಡುತ್ತೇನೆ, ಬನ್ನಿ ಫ್ರೆಂಡ್ಸ್. ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿಟ್ಕೊಂಡು ರುಬ್ಕೋಬೇಕು. ರುಬ್ಬಿದ ಮೇಲೆ ಅದು ನೈಟ್ ಹೊತ್ತೇ ಬಿಡಬೇಕಾಗುತ್ತೆ ಉದ್ದಿನಬೇಳೆ ಹಿಟ್ಟನ್ನು. ಫ್ರೆಂಡ್ಸ್, ಇವಾಗ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ. ಬನ್ನಿ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದು ನೈಟ್ ಹೊತ್ತೇ ಬಿಡಬೇಕಾದ್ರಿಂದ ಫ್ರೆಂಡ್ಸ್, ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ತಯಾರಿಸ್ಕೋಬೇಕು. ಫ್ರೆಂಡ್ಸ್, ನೈಟ್ ಹೊತ್ತೇ ಬಿಟ್ಟಿರೋದ್ರಿಂದ ಉದ್ದಿನ ಸರಿ ಚೆನ್ನಾಗಿ ಬಂದಿದೆ ನೋಡಿ, ಹೀಗೆ ಇರಬೇಕು. ಹಾಗೂ ಮೊದಲಿಗೆ ಸಣ್ಣದಾಗಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ, ಕಟ್ ಮಾಡಿಕೊಂಡು. ಆಮೇಲೆ ಒಂದು ಸ್ಪೂನಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾನು ಸ್ವಲ್ಪ ಒಂದು 10-15 ಆಗೋಷ್ಟು ಮಾಡಿಟ್ಟಿದ್ದೀನಿ. ಆಮೇಲೆ ಕಾಳು ಮೆಣಸನ್ನು ಹಾಕೋತಾಯಿದ್ದೀನಿ. ಪುಡಿ ಮಾಡಿದ್ರೆ ತುಂಬ ಖಾರ ಆಗುತ್ತಂತ ಹಂಗೆ ಹಾಕೋತಾಯಿದ್ದೀನಿ. ಬನ್ನಿ, ಅದನ್ನು ಕಲಸಿ ಸರಿ ಇದೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. 5 ನಿಮಿಷ ಆದಮೇಲೆ ಸಣ್ಣ ತಟ್ಟೆಯಲ್ಲಿ ನೀರು ಹಾಕಿ ಅದು ಬರುತ್ತಾ ಇಲ್ಲ ಅಂತ ತಟ್ಟೆಯಲ್ಲಿ ಚೆಕ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಉಂಡೆ ಥರ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಸರಿಯಾಗಿದೆ, ಮಾಡೋಣ ಬನ್ನಿ. ಮೊದಲು ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಈಗ ಒಂದೊಂದಾಗಿ ಉದ್ದಿನ ವಡೆನ ಕಟ್ಕೊಂಡು ಪೇಪರ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ, ಸ್ಮೂತಾಗಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಉದ್ದಿನ ವಡೆ ಅದರಿಂದ ಸ್ವಲ್ಪ ಹಂಗೆ ತಲೆ ಹಿಡಿತದೆ. ನಾವು ಸ್ವಲ್ಪನೇ ಎಣ್ಣೆ ಹಾಕೊಂಡು ಒಂದೊಂದು ಮಾಡ್ಕೊತೀವಿ, ಜಾಸ್ತಿ ಏನು ಹಬ್ಬದ ಅಡುಗೆ ಥರ ಮಾಡೋಲ್ಲ. ಒಂದು 10-15 ಅಷ್ಟೇ ಮಾಡೋದು. ಫ್ರೆಂಡ್ಸ್, ಇವಾಗ ಉದ್ದಿನ ವಡೆ ರೆಡಿ ಆಗ್ತಾ ಇದೆ. ಈಗ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಹೋಟೆಲ್ಗಿಂತ ತುಂಬ ರುಚಿಯಾಗಿ ಚೆನ್ನಾಗಿರ್ತದೆ, ಸ್ಮೂತಾಗಿ ಇರ್ತದೆ. ಫ್ರೆಂಡ್ಸ್, ಇವಾಗ ಉದ್ದಿನ ವಡೆ ರೆಡಿಯಾಗಿದೆ. ಇದನ್ನು ತಿನ್ನಲು ಚಟ್ನಿ ಜೊತೆ ಚೆನ್ನಾಗಿರ್ತದೆ, ಹಾಗೂ ಇಡ್ಲಿ ಸಾಂಬಾರಿಗೆ ಚೆನ್ನಾಗಿರ್ತದೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ, ಉದ್ದಿನ ವಡೆಯ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು.